ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್, ತಾವು ಎಲ್ಲಿಂದ ಕರೆ ಮಾಡ್ತಿರೋದು, ತಮ್ಮ ಹೆಸರು? ನನ್ನ ಹೆಸರು ಸ್ಫೂರ್ತಿ ಅಂತ, ನಾನು ಹಾಸನಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಕೀರ್ತಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಸ್ಫೂರ್ತಿ ಅಂತ. ಪೂರ್ತಿ ಯಾರ ಬಗ್ಗೆ ಕೇಳಬೇಕು? ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡ್ತೀರಾ? ಹಾಂ, ಅವ್ನ ಡೇಟ್ ಆಫ್ ಬರ್ತ್ 28/9/2025. 28/9/2025. 2025. ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಗನ ಕೇಳ್ತಾ ಇದ್ರ ನೀವು? ಇದು ಬೇಕಾಗಿತ್ತಾ? ಗುರುಜಿ, ನಾನು ಫಸ್ಟ್ ನಾನು ನಿಮ್ಮ ದೊಡ್ಡ ಫ್ಯಾನ್. ನಾನು ಮುಂಚೆ ಹೇಳ್ಬಿಡ್ತೀನಿ, ನಾನು ನಿಮ್ಮ ಡೇ 1 ಫಾಲೋ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಿಮ್ಮ ಹೆಸರು ನಂಗೆ ಇಷ್ಟ ಆಗಿ ನಾನು ಮೊದಲೇ ಮಗನಿಗೆ 2ನೇ ಹೆಸರು ದಿಯಾನ್ ಆರ್ಯ ಅಂತ ಇಟ್ಟಿದ್ದೀನಿ. ನಂಗೆ ಖುಷಿ ಆಗುತ್ತೆ, ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಈ ಮಾತು. ದಿಯಾನ್ ಆರ್ಯ ಒಳ್ಳೆ ನೇಮ್. ನನ್ನ ಹೆಸರು ಆರ್ಯ ಅಂತ ಬಂದಮೇಲೆ ಆರ್ಯವರ್ಧನ್ ಆರ್ಯ ಅಂತ ಫೇಮಸ್ ಆಗಿದೆ. ಏನು ಹೇಳಿ? ನಾನು ನಿಮ್ಮ ಫಾಲೋ ಮಾಡಿನೇ, ಫಸ್ಟ್ ಆಫ್ ಆಲ್ ನಾನು ನ್ಯೂಮರಾಲಜಿ ತುಂಬಾ ನಂಬ್ತೀನಿ, ಅದರಲ್ಲೂ ನಾನು ನಿಮ್ಮ ಬಿಗ್ ಫಾಲೋವರು. ನಿಮ್ಮ ಹೆಸರು ಇಟ್ಟಿದೆ ಆರ್ಯವರ್ಧನ್ ಅಂತ ಇಟ್ಟಿಲ್ಲ, ಆರ್ಯ ಅಂತ ಒಂದು ಅರ್ಧ ಹೆಸರು ತಗೊಂಡು ನನ್ನ ಮೊದಲಿಗೆ ಇಟ್ಟಿದ್ದೀನಿ. ಯಾಕೆ ಮೇಡಮ್ ಅಷ್ಟು ನಮ್ಮೇಲೆ ಈ ಥರ ನನಗೊಬ್ಬನಿಗೆ ಕರ್ನಾಟಕದಲ್ಲಿ ಈ ಥರ ಹೇಳೋ ಜ್ಯೋತಿಷ್ಯದಲ್ಲಿ ಬೇರೆ ಥರ ನಾನು ಇಲ್ಲ, ಕೆಲವರು ಏನ್ ಹೇಳ್ತಾರ, ನೀವು ಬಿಗ್ ಬಾಸ್ ಹೋಗಿದ್ರಿ ಅದು ಇದು, ಬಟ್ ನಂಗೆ ಗೊತ್ತಿಲ್ಲ ಅದು. ನಾನು ನೆಗೆಟಿವ್ ಆದ್ರೂ ಕೆಲವರು ಹೇಳಿದ್ರು ಪಾಸಿಟಿವ್, ಬಟ್ ನನಗೆ ನೀವು ತುಂಬಾ ಪಾಸಿಟಿವ್ ಎನರ್ಜಿ. ನಿಮ್ಮ ಮಾತು ಕೇಳಿದ್ರೆ ನನಗೆ ಯಾರಾದ್ರೂ ಇವಾಗ್ಲೂ ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಯಾರಾದ್ರೂ ಮಾತಾಡ್ಬಿಡಿ ನಾನು ಕೇಳಿಸ್ಕೋಬೇಕು ಅವ್ರು ಏನ್ ಹೇಳ್ತಿದಾರೆ ಅಂತ ಹೇಳ್ತೀನಿ. ಅಂದ್ರೆ ನೀವು ನನ್ಗೆ ಇನ್ಸ್ಪಿರೇಷನ್, ನನ್ಗೊಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು ನಿಮ್ಮ ಮಾತು. ನಾನು ಮಾತಲ್ಲಿ ಹೇಳಕ್ಕಾಗಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ನೋಡಿ, 6:40 ಆಯ್ತು, ಇವಾಗ ಹೆಚ್ಚು ಕಮ್ಮಿ 6:38 ಆಯ್ತು. ಇಷ್ಟೊತ್ತಿಗೆ ಒಂದು 10-20 ಫೋನ್ ತಗೊಂಡಿದ್ದೀನಿ. ನಾನು ಹಿಂಗೆ ಆಗಿದೆ ಅಂದರೆ ಗಪ್ ಚಿಪ್ಪನ್ನು ಹ್ಞೂ ಅಂತ ಹೇಳ್ಬೇಕು, ಉಲ್ಟಾ ಹೇಳಂಗಿಲ್ಲ ಅವ್ರು. ಹಂಗೆ ಹೇಳ್ತೀನಿ, ಜಾತಕ ನೋಡಿದ ತಕ್ಷಣ ನಿಮ್ಮ ಮನೇಲಿ ಹಿಂಗೆ ಆಗಿತ್ತು, ಇಂಥ ಪ್ರಾಬ್ಲಮ್ ಆಗಿದೆ ಅಂದರೆ ಗಪ್ ಚಿಪ್ಪನ್ನು ಹೌದು ಅನ್ಬೇಕು. ಇಲ್ಲ ಸರ್ ಹಂಗಾಗಿಲ್ಲ ಸರ್, ಹಿಂಗಾಗಿಲ್ಲ ಸರ್, ದೊಡ್ಡಕ್ಕನ ಕೇಳಿ ಚಿಕ್ಕಮ್ಮ ಕೇಳಿ ದೊಡ್ಡಮ್ಮಿ, ನಾದಿನಿ ಕೇಳಿ ಅಕ್ಕಯ್ಯ, ಮದುವೆ ಒಂದಾಗುತ್ತೈತಿ ಅಂತ ಹಂಗೆ ಹೇಳಲ್ಲ ನಾನು. ನಿಮ್ಮ ದೊಡ್ಡಮ್ಮನಿಗೆ ಮದುವೆ ಆಗ್ತಿದೆ ಅಂತ ಹೇಳ್ತೀನಿ ನಾನು. ಏನು ಹೇಳಿ? ಹೌದು ಹೌದು, ಕರೆಕ್ಟಾ? ಇಡೀ ವರ್ಲ್ಡ್ ತಿರುಪತಿ ಬಾಗ್ಲಾಗ್ತೇನೆ ಅಂತ ಹೇಳಿದ್ರು ನಾನು. ಅದೇ ಒಂದು ಖುಷಿ. ನಾನು ನಿಮ್ ಡಿಸ್ಟ್ರಿಕ್ಟ್ ಅವಳೆ, ಹಾಸನ. ಎಲ್ಲಿ ಹಾಸನದಲ್ಲಿ? ಚನ್ನರಾಯಪಟ್ಟಣ, ನುಗ್ಗೇಳಿ. ನಾನು ಬೇಕಲ್ಲಿ ಕೆಲಸ ಮಾಡಿದ್ದೆ. ಅವ್ರು ನಮ್ದು ಉದಯಪುರ ಹತ್ರ ಒಂದು 30 ಎಕರೆ ಜಮೀನಿತ್ತು, ನಮ್ಮಪ್ಪ ಮಾರ್ಬಿಟ್ರು. ಉದಯಪುರ ಕಾರ್ನಲ್ಲಿ ಸಪೋಟ ತೋಟ ಇತ್ತು ನೋಡಿ, ಅಲ್ಲಿತ್ತು. ನಮ್ಮ ತಂದೆ ಕೊಟ್ಬಿಟ್ರು. ಅಲ್ಲಿ ಹೋಗಿ ಬೇಲೂರು ಹತ್ರ ತಗೊಂಡ್ರು. ನಮ್ಮ ಬೇಲೂರು ಹತ್ರ ಇದೆ ನನ್ನ ಜಮೀನು, ವಾಟಾವಳೆ ಹತ್ರ. ಹೇಳಿ, ಟೈಮ್ ಇಸ್ಕೊಡಿ ಮಗಂದು. 12:15 AM, ಅಂದ್ರೆ 27 midnight, ಬಟ್ 28 ಬರುತ್ತೆ. 12 ಗಂಟೆ 15 ನಿಮಿಷ ರಾತ್ರಿ. 27 midnight, ಅದು 28 ಬರುತ್ತೆ. ಓಕೆ. ಗಂಡು ಮಗುನಾ? ಗಂಡು ಮಗು. ಏನು ಆಸೆ ಇದೆ? ಆಸೆ, ಅವನು ಫಸ್ಟ್ ಒಂದು ಒಳ್ಳೆ ಹೆಸರು ಇರ್ಬೇಕು ಅನ್ನೋದೇ ಮೊದಲೇ ಆಸೆ. ಒಂದು ಹಾಡಿದೆ ಕೇಳಿರ, ಆಸೆ ನಾನು ಹೇಳಲಾರೆ ಕೇಳಲ್ಲ. ಹಂಗೆ ಆಗಿದ್ದು ಜಾತಕ. ಏನ್ರಿ ಇಲ್ಲಿ ಒಂದು ಪ್ರಾಬ್ಲಮ್ ನೋಡಿ ಬೇಜಾರಾಯಿತು. ಬೇಜಾರಾಗಬೇಡಿ, ಹೇಳ್ತೀನಿ ಭಾಳ ವಿಶೇಷವಾಗಿ. ಜನರಲ್ ನಿಮ್ಮ ಮಗನ ಪಾಸಿಟಿವ್ ಹೇಳ್ತೀನಿ, ನೆಗೆಟಿವ್ ಕೇಳಬೇಕು ಅಂದ್ರೆ ನೀವು ಕೇಳಿ. ಪಾಪ ನಮ್ಮನ್ನು ಅಷ್ಟು ನೀವು ನನ್ನ ಇಷ್ಟಪಟ್ಟಿದ್ರ, ಹಾಗಾಗಿ ಫಸ್ಟ್ ಪಾಸಿಟಿವ್ನೇ ಹೇಳ್ತೀನಿ. ಲಗ್ನದಲ್ಲಿ ಗುರಿದ್ರೆ ನಿಮ್ಮ ಮಗ ಕೇಳಿದ್ದೆಲ್ಲ ಕೊಡ್ತಾನೆ. ವಿದ್ಯೆ ಮತ್ತು ಲೈಫ್ ಪಾರ್ಟ್ನರ್ ಒಳ್ಳೆಯವ್ರು ಸಿಗ್ತಾರೆ. ವಿದ್ಯೆನೂ ಲೈಫ್ ಪಾರ್ಟ್ನರ್ ನಿಮ್ಮ ಮಗನಿಗೆ ಗಾಡ್ ಗಿಫ್ಟ್ ಅಂತ ಹೇಳುತ್ತೆ. ಏನು ಹೇಳಿ? ಆಮೇಲೆ ನಿಮ್ಮ ಮಗ ತುಂಬ ದೊಡ್ಡ ವಿದ್ಯಾವಂತ ಆಗ್ತಾನೆ ಅಂತ ಹೇಳ್ತಾರೆ. 5ನೇನಾಗಿ 11ನೇ ಮನೆ ಕೇತು ಜೊತೆ ತುಂಬ ಬ್ಯೂಟಿಫುಲ್ ವಿದ್ಯಾವಂತ ಆಗ್ತಾನೆ. ಅದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದ್ತಾನೆ, ಫಾರ್ನಲ್ಲಿ ಕೂಡ ಓದ್ತಾನೆ ಅಂತ ಹೇಳುತ್ತೆ. ಸೂರ್ಯ ಮತ್ತು ಬುಧ 4ನೇ ಮನೆಯಲ್ಲಿದ್ದಾನೆ. ತಾಯಿ ಮನಸ್ಸು ಬಿಟ್ಟರೆ ಕೆಲಸ ಮಾಡ್ಬೋದು. ಅದು ಮನೆ ಕೆಲಸ ಆಗ್ಬೋದು, ಜಮೀನು ಕೆಲಸ ಆಗ್ಬೋದು, ಇಲ್ಲ ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗ್ಬೋದು. ಏನು ಮಾಡ್ತಾಯಿದ್ರಾ? ನಾನು ಬ್ಯಾಂಕ್ ಎಂಪ್ಲಾಯಿ. ನೋಡಿ, ಹೇಳ್ತೈತೆ ಸೂರ್ಯ ಮತ್ತು ಬುಧ ಇದ್ದರೆ ತಾಯಿ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಮನಸ್ಸು ಬಿಟ್ಟರೆ ಗೌರ್ಮೆಂಟ್ ಕೆಲಸ ತಗೋಬೋದು, ಟೈಮ್ ಇದ್ದರೆ. ಅದನ್ನು ಹೇಳುತ್ತೆ. ಸೂರ್ಯ ಮತ್ತು ಬುಧನ ಇದ್ದರೆ ಗೌರ್ಮೆಂಟ್ ಕೆಲಸ, ತಾಯಿ ಜಾಬ್ ಮಾಡಲೇಬೇಕಂತೆ. 5ನೇ ಭಾವದಲ್ಲಿ ಕುಜಗ್ರಹ ಇದೆ. ಇವನು ಹುಟ್ಟಿದ ಮೇಲೆ ನೀವು ಮನೆಯೂ ಕಟ್ಬೋದು, ಮನೆ ತಗೋಬೋದು. ತುಂಬ ಬ್ಯೂಟಿಫುಲ್ ಯೋಗ ಇದೆ. ಇವಾಗ ಬಾಡಿಗೆ ಮಲ್ಲಿದ್ದೀರಾ, ಸ್ವಂತ ಮಲ್ಲಿದ್ದೀರಾ? ಸ್ವಂತ ಮನೆ. ಅದನ್ನೇ ಹೇಳ್ತೈತೆ. ಚಂದ್ರ 6ನೇನಾಗ 2ನೇ ಮಲ್ಲಿದ್ದಾನೆ. ನೀವು ಇವನು ಹುಟ್ಟಿದ ಮೇಲೆ ನಿಮ್ಮ ಫ್ಯಾಮಿಲಿ ಹೊಟ್ಟೆ ಉರಿ ಜನಗಳು ಹುಟ್ಕೋತಾರೆ ಅಂತ ಹೇಳುತ್ತೆ. ಇನ್ನೂ ಈ ವರ್ಷನೇ ಆಗಿರೋದು, ಸೆಪ್ಟೆಂಬರ್ ಇವತ್ತರೆಗೂ ಯಾರು ಆಗಿದ್ದಾರೆ ಫ್ಯಾಮಿಲಿಯಲ್ಲಿ? ಇಲ್ಲ ಆಗಿಲ್ಲ. ಇವನು ಹುಟ್ಟಿದ ಮೇಲೆ ಆಗುತ್ತೆ. ಇನ್ನು 3 ತಿಂಗಳು ಆಯಿತು, 3-4 ತಿಂಗಳು ಆಗಿದೆ ಅಲ್ವಾ?
2.5 ಹಾ ಹಾ 3 ತಿಂಗಳಾಗಿತ್ತು. ಅದೊಂದು ಜೋಪಾನ. ಇವನಿಗೆ 9ನೇ ಮನೆಯಲ್ಲಿ ರಾಹುಗ್ರಹ ಇರೋದ್ರಿಂದ ತಂದೆ ಇಲ್ಲ ತಾತನಿಗೆ ಸಾವು ಅತಿ ಹೆಚ್ಚು 9 ವರ್ಷ, 9 ವರ್ಷದೊಳಗಡೆ ಒಂದು ಗಂಟೆಗಾಂತರ ಬರುತ್ತೆ ಅಂತ ಹೇಳುತ್ತೆ. ಇನ್ನು ಇದಾರ ತಾತ ಇಲ್ಲ ಹೋಗಿದಾರ? ಇದಾರೆ. ಇಬ್ರು ಇದ್ದಾರೆ, 2 ಕಡೆಯಿಂದಲ್ವೇ? ಹಾ ಇಬ್ರು ಇದಾರೆ 2 ಕಡೆ. ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳುತ್ತೆ. ಏನು ಹೇಳೆ? ಓಕೆ ಇದು ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಇದೆಲ್ಲ ನನ್ನ ಪಕ್ಕ ಸಬ್ಜೆಕ್ಟ್, ಇದು ಮಿಸ್ಸೇ ಹೊಡೆಯಲ್ಲ. ಏನು ಹೇಳಿ? ಹೌದು. ಓಕೆ ಗೊತ್ತು. ಯಾಕೆ ಹೌದು ಅಂತ ಹೇಳ್ತಾರೆ? ನಿಮ್ಮ ಫ್ಯಾಮಿಲಿಯಲ್ಲಿ ಸೂರ್ಯ ಮತ್ತು ಶನಿ ಒಬ್ಬನೊಬ್ಬನ ನೋಡ್ತಾನೆ. ಒಂದು ಪಂಚಾಯತಿ, ಒಂದು ಜಗಳ, ಒಂದು ಕಂಪ್ಲೇಂಟ್ ಕೇಸ್ ಯಾವ್ದಾರು ಒಂದು ನಿಮ್ಮ ಇವನ್ ಫ್ಯಾಮಿಲಿ ಒಂದು ನೋಡನೇ ಬೇಕಾಗಿತ್ತು. ಇಲ್ಲಿವರೆಗೆ ಆಗಿದ್ದೋ ಮುಂದಕ್ಕೆ ಆಗುತ್ತೆ. ಯಾವ್ದಾರು ಆಗಿದೆ ಇವತ್ತರೆಗೂ? ಹಂಗೆ ಆಗಿಲ್ವಾ? ಇದೆ ಈಗ ನಡೀತಾ ಇದಾವೆ. ಏನು ಕೋರ್ಟ್ ಕೇಸ್ ನಡೀತಾ ಇದಾವೆ. ಅದನ್ನು ಹೇಳುತ್ತೆ. ಶನಿ ಮತ್ತು ಸೂರ್ಯ ಗ್ರಹ, ಶನಿನೂ ಮತ್ತು ಸೂರ್ಯನು ನೋಡಿದ, ಬುಧ ಗ್ರಹ ನೋಡಿದ ಯಾರು ಬದ್ಧ ವಯಸ್ಸಿಗೆ ಬಂದು ಪಂಚಾಯತಿ ಮಾಡಿದ್ರೆ ಅದು ಕೇಸ್ ಕ್ಲಿಯರ್ ಆಗುತ್ತೆ. ಇವನು ಒಟ್ಟಿನಲ್ಲಿ ನಿಮಗೆ ಮುದ್ದಿನ ಮಗ ಅಂತ ಹೇಳುತ್ತೆ. ಆದರೆ ಈ ರಾಹು ಶಾಂತಿ ಒಂದು ಮಾಡಿಸ್ಕೊಳ್ಳಿ, ಸಾವನ್ನು ಕೂಡ ಮುಂದಕ್ಕೆ ತಳ್ಬೋದು. ಕುಂಭಕೋಣಮಲ್ಲಿ ಒಂದು ರಾಹು ಶಾಂತಿ ಮಾಡಿಸ್ಕೊಳ್ಳಿ. ನನ್ನ ಜೊತೆಗೆ ನೀವು ಬರ್ಸಿ ನಾನು ಈ ಸರಿ ಕರ್ಕೋಗ್ತೀನಿ. ನಾನು ಇಲ್ಲಿವರೆಗೂ ಮುಂಚೆ ತಮಿಳ್ನಾಡು ಟ್ರಿಪ್ ಮಾಡ್ತಾಯಿದ್ದೆ, ಬಿಟ್ಬಿಟ್ಟಿದ್ದೆ. ಇನ್ನು ಮುಂದೆ ಜನಗಳಿಗೋಸ್ಕರ ತಮಿಳ್ನಾಡು ಟ್ರಿಪ್ಪನ್ನು ಮಾಡ್ತಾಯಿದ್ದೀನಿ. ಮುಂಚೆ ನನಗೋಸ್ಕರ ಮಾಡಿದ್ವಿ, ಜನಗಳಿಗೂ ಮಾಡಿದ್ವಿ. ರಾಹು ಟೆಂಪಲ್, ರಾಹು ಶಾಂತಿ ಪೂಜೆಗೆ ಬರ್ಸಿ. ನೀವು ಬರೆಸ್ದಾಗ ನಾವು ಹೋಗ್ಬೇಕಾದ್ರೆ ಇಡೀ ಗ್ರೂಪೇ ಬರ್ತೀವಿ. ಇವಾಗ ಎಲ್ಲರೂ ಪಿಕ್ನಿಕ್ ಕರ್ಕೋಗ್ತಾರೆ, ಅಲ್ಲಿ ಕರ್ಕೋಗ್ತಾರೆ, ಎಲ್ಲೆಲ್ಲೋ ಕರ್ಕೋಗ್ತಾರೆ. ನಾನು ಗ್ರಹಗಳ ಹತ್ರ ಕರ್ಕೋಗ್ತೀನಿ. ಯಾಕಂದ್ರೆ ನಮ್ಮನ್ನ ಬದುಕ್ಸವು ಬಾಳಿಸವು ಅವೇನೆ. ಏನು ಹೇಳಿ? ಫ್ಯಾಮಿಲಿ ಸಮೇತ ಟ್ರಿಪ್ ಹೋಗ್ಬೇಕು. ಅದಕ್ಕಾಗಿ ಎಲ್ಲ ಗ್ರೂಪ್ ಮಾಡ್ಕೆ ಹೋಗ್ತಾರೆ. ನಾನು ನೋಡಿದ್ರೆ ಮೊನ್ನೆ ನನ್ನ ಫ್ಯಾಮಿಲಿ ನಾನು ಹೋಗಿದ್ದು, ಚೆನ್ನಾಗಿತ್ತಾ? ಹಾಗಾಗಿ ಒಳ್ಳೇದಾಗಲಿ. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಚೆನ್ನಾಗಿರಲಿ, ಒಳ್ಳೇದಾಗಲಿ. ನನಗೂ ಒಳ್ಳೇದು ಹೇಳಿದ್ರೆ ನಾನು ನಿಮಗೆ ಒಳ್ಳೇದು ಹೇಳ್ತೀನಿ. ಒಂದು ಕಾಟೇರ ನಮಸ್ಕಾರ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹಳಷ್ಟು ಜನ ಕರೆ ಮಾಡಬೇಕು ಅಂದ್ಕೊಂಡಿರ್ತೀರ. ಗುರುಗಳನ್ನ ನೇರವಾಗಿ ಕೂಡ ತಾವು ಭೇಟಿ ಮಾಡ್ಬೋದು. ಸಂಪರ್ಕಿಸಿ ಅನ್ನುವಂಥ ನಂಬರ್ ಏನು ಕಾಣಿಸ್ತದೆ ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಗುರುಗಳನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಪ್ರಶ್ನೆ ಏನಿದೆ, ನಿಮ್ಮ ಕಷ್ಟ ಏನಿದೆ ಅದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಬಹುದು.